ಲೋಕಸಭೆ ಚುನಾವಣೆಗೆ ರಾಜ್ಯದ ಅಖಾಡ ರಂಗೇರುವಂಥದ್ದು. ಈ ಸಂದರ್ಭದಲ್ಲಿ ಪಕ್ಷಾಂತರಗಳ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ಪೆಷಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಗರ್ ವಾಪಸಿಯ ನಂತರ ಮತ್ತಷ್ಟು ಜನರು ಯಾರ್ಯಾರೆಲ್ಲ ಬಿಜೆಪಿಯನ್ನ ಬಿಟ್ಟು ಹೋಗಿದ್ರು ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಬಿಜೆಪಿ ಶತ ಪ್ರಯತ್ನವನ್ನು ಮಾಡಲಾಗ್ತದೆ. ಅದರಲ್ಲಿ ಪ್ರಮುಖರು ಅಂದ್ರೆ ಲಕ್ಷ್ಮಣ ಸವದಿ ಅವರು, ಮಾಜಿ ಉಪಮುಖ್ಯಮಂತ್ರಿ. ಅವರೀಗ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತೆ ಕರ್ಕೊಂಡು ಹೋಗಬಾರ್ದು, ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರಿಗೆ ಆಫರ್ ಮಾಡ್ತಾ ಇದೆ. ಏನಪ್ಪ ಆಫರು ಅಂತ ನೋಡೋದಾದ್ರೆ, ಲೋಕಸಭೆ ಚುನಾವಣೆ ಬಳಿಕ ಸವದಿಗೆ ಮಂತ್ರಿ ಸ್ಥಾನದ ಆಫರ್ ಅನ್ನ ಮಾಡಲಾಗ್ತದೆ. ಚಿಕ್ಕೋಡಿ ಲೋಕಸಭೆಯಿಂದ ಸವದಿ ಮಗನಿಗೆ ಟಿಕೆಟ್ ಅನ್ನ ಕೊಡುವಂತ ಒಂದು ಆಫರ್ ಅನ್ನ ಮುಂದಿಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪುತ್ರ ಚಿದಾನಂದ ಸವದಿಗೆ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಅನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ನಡೆದಿದೆ. ಎರಡು ಆಫರ್ ಕೊಟ್ಟರೂ ಕೂಡ ಸವದಿ ಅವರನ್ನ ಉಳಿಸಿಕೊಳ್ಳೋದು ಕಷ್ಟ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದಲ್ಲಿ ಪ್ರಮುಖವಾಗಿ ಏನಂದ್ರೆ, ಸವದಿ ಅವರನ್ನ ಲೋಕಸಭೆ ಚುನಾವಣೆಯ ನಂತರ ಮಂತ್ರಿಯನ್ನಾಗಿ ಮಾಡುವಂಥದ್ದು, ಅದರ ಜೊತೆಗೆ ಅವರ ಮಗನಿಗೆ ಇಲ್ಲಿ ಲೋಕಸಭೆ ಟಿಕೆಟ್ ಅನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಆಫರ್ ಅನ್ನ ಕೊಡಲಾಗಿದೆ. ಈ ಎರಡು ಆಫರ್ ಕೊಟ್ಟರು ಕೂಡ ಲಕ್ಷ್ಮಣ್ ಸವದಿ ಅವರು ಮಾತ್ರ ಯಾಕೋ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ಬಿಕಾಸ್ ಮೊನ್ನೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ವಿ, ಬಿಜೆಪಿ ನಾಯಕರು ಅಂದ್ರೆ ಬೆಳಗಾವಿ ಭಾಗದ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಹೋಗಿ ಲಕ್ಷ್ಮಣ್ ಸವದಿ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಟ್ಟಿದ್ರು. ರಮೇಶ್ ಕತ್ತಿ ಅವರಾಗಿರ್ಬೋದು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರಾಗಿರ್ಬೋದು, ಅಲ್ಲಿನ ಆ ವಿಭಾಗದ ಜಿಲ್ಲಾಧ್ಯಕ್ಷರುಗಳು ಹೋಗಿ ಲಕ್ಷ್ಮಣ್ ಸವದಿ ಅವರನ್ನ ಭೇಟಿ ಮಾಡಿದ್ರು. ಮತ್ತೆ ವಾಪಸ್ ಬಿಜೆಪಿಗೆ ಕರೆತರುವಂತ ನಿಟ್ಟಿನಲ್ಲಿ ಮಾತುಕತೆ ಆಗ್ತಾ ಇತ್ತು. ಸೊ ಹೀಗಾಗಿ ಮತ್ತೆ ವಾಪಸ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಇದೆ ಲಕ್ಷ್ಮಣ್ ಸವದಿ ಅವರು. ಈಗ ಆಲ್ರೆಡಿ ಬಿಜೆಪಿ ನಾಯಕರು ಕೂಡ ಆ ಒಂದು ನಿಟ್ಟಿನಲ್ಲೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೋಹಿತ್, ಜಗದೀಶ್ ಶೆಟ್ಟರ್ ವಾಪಸಾತಿ ನಂತರ ಪ್ರಮುಖವಾಗಿ ಮತ್ತೊಬ್ಬ ನಾಯಕ ಕಾಣಿಸ್ಕೊಳ್ಳೋದು ಅಂದ್ರೆ ಲಕ್ಷ್ಮಣ್ ಸವದಿ ಅವರು ಕೂಡ ವಾಪಸ್ ಬರ್ತಾರೆ ಅಂತಾನೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಹೋದ್ರೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಹೀಗಾಗಿ ಎರಡು ಆಫರ್ ಅನ್ನ ಕೊಡಲಾಗಿದೆ ಲಕ್ಷ್ಮಣ್ ಸವದಿ ಅವರಿಗೆ ಅಂತ. ಆ ಎರಡು ಆಫರ್ಗಳಿಗೆ ಯಾವ ರೀತಿಯಾಗಿದೆಯಂತೆ ಅವ್ರ ಪ್ರತಿಕ್ರಿಯೆ, ಅವರು ಪಕ್ಷವನ್ನ ಬಿಟ್ಟೋಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ, ಏನ್ ನಡೀತಾ ಇದೆ, ಗ್ರೌಂಡ್ ರಿಯಾಲಿಟಿ ಏನಿದೆ ಅಲ್ಲಿ? ಖಂಡಿತವಾಗ್ಲೂ ಪೃಥ್ವಿರಾಜ್, ಏನಂತಂದ್ರೆ ಏನು ಜಗದೀಶ್ ಶೆಟ್ಟರ್ ಅವ್ರು ಬಿಟ್ಟು ಹೋದ್ಮೇಲೆ ಈಗ ಲಕ್ಷ್ಮಣ್ ಸವದಿ ಕೂಡ ಹೋಗ್ತಾರೆ ಅನ್ನುವಂತ ಮಾತುಗಳು ಸಾಕಷ್ಟು ಪ್ರಮಾಣದಲ್ಲಿ ಹರಿದಾಡ್ತಾ ಇದಾವೆ. ಅದರ ಜೊತೆಗೆ ಈಗಾಗಲೇ ಬಿಜೆಪಿ ನಾಯಕರು ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ಲಕ್ಷ್ಮಣ್ ಸವದಿ ಸದ್ಯಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಲ್ಚಲ್ ನಡೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲಕ್ಷ್ಮಣ್ ಸವದಿ ಅವ್ರನ್ನ ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಕಳ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅವ್ರಿಗೆ ಏನು ಚುನಾವಣೆ ಆದಂತ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಅವರು ಅದಕ್ಕೂ ಕೂಡ ಈಗ ಅಸಮಾಧಾನಗೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಚುನಾವಣೆ ಮುಗಿದ ತಕ್ಷಣ ನಿಮ್ಗೆ ಮಂತ್ರಿ ಮಾಡ್ತೀವಿ, ಜೊತೆಗೇನೆ ನಿಮ್ಮ ಮಗನಿಗೂ ಕೂಡ ಲೋಕಸಭೆ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತ ಆಫರ್ ಅನ್ನ ಸದ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಚಿದಾನಂದ್ ಸವದಿ ಅವರ ಪುತ್ರ ಅಂದ್ರೆ ಲಕ್ಷ್ಮಣ್ ಸವದಿಯ ಪರವಾಗಿ ಈಗಾಗಲೇ ಸಾಕಷ್ಟು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಅಥಣಿ ಕ್ಷೇತ್ರ ಆಗಿರ್ಬೋದು, ಕುಡ್ಚಿ ಕ್ಷೇತ್ರ ಆಗಿರ್ಬೋದು, ಕಾಗವಾಡ ಕ್ಷೇತ್ರ ಆಗಿರ್ಬೋದು, ಈ ಮೂರು ಕ್ಷೇತ್ರದಲ್ಲಿ ಸಾಕಷ್ಟು ತಮ್ಮ ಹಿಡಿತವನ್ನ ಚಿದಾನಂದ್ ಸವದಿ ಕೂಡ ಅಲ್ಲಿ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅದೇ ಕಾರಣಕ್ಕೋಸ್ಕರ ನಿಮ್ಮ ಪುತ್ರಿಗೂ ಕೂಡ ಒಂದು ರಾಜಕೀಯ ಭವಿಷ್ಯ ಸಿಗತ್ತೆ, ನಿಮಗೂ ಕೂಡ ರಾಜಕೀಯ ಭವಿಷ್ಯ ಸಿಗತ್ತೆ, ನೀವು ಮಂತ್ರಿ ಆಗ್ತೀರಿ, ನಿಮ್ಮ ಮಗ MP ಆಗ್ತಾರೆ, ಹಾಗಾಗಿ ನೀವು ಇಲ್ಲಿಂದ ಹೋಗ್ಬಾರ್ದು ಅನ್ನುವಂತ ಒಂದು ಆಫರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಇವತ್ತು ಕಾಂಗ್ರೆಸ್ ಅವರು ಆಫರ್ ಅನ್ನ ಕೊಟ್ಟಿದ್ದಾರೆ, ಆ ಆಫರ್ ಅನ್ನ ಕೇಳ್ಕೊಂಡಿರ್ತಕ್ಕಂಥ ಸೌದಿ ಅವರು ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದುವರೆಗೂ ಕೂಡ ಅದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಾಕಷ್ಟು ಮಾಧ್ಯಮಗಳು ಪ್ರಶ್ನೆ ಮಾಡಿದ ಸಂದರ್ಭದಲ್ಲೂ ಕೂಡ ಅವರು ಮಗನ ಭವಿಷ್ಯದ ಕುರಿತು ಅಥವಾ ಮಗನ ರಾಜಕೀಯ ಎಂಟ್ರಿ ಕುರಿತು ಯಾವುದೇ ಮಾತುಗಳನ್ನ ಆಡಿಲ್ಲ. ಬದಲಾಗಿ ಕಾದ್ ನೋಡೋಣ, ಮುಂದೆ ನೋಡೋಣ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಆಪ್ತ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನು ಕೂಡ ಈಗ ಲಕ್ಷ್ಮಣ್ ಸವದಿ ಅವರು ನಡೆಸಿದ್ದಾರೆ ಅಂತ ಹೇಳ್ಬೋದು. ಏನ್ ಮಾಡ್ಬೇಕು, ಮುಂದೆ ಹೋದ್ರೆ ಏನಾಗುತ್ತೆ, ಈ ರೀತಿ ಪಕ್ಷವನ್ನ ಬದಲಿಸಬಾರ್ದ ಅನ್ನುವಂತ ಸಾಕಷ್ಟು ಚರ್ಚೆಗಳನ್ನು ಕೂಡ ಆಪ್ತ ವಲಯದಲ್ಲಿ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಲಕ್ಷ್ಮಣ್ ಸವದಿ ಯಾವುದೇ ನಿರ್ಧಾರವನ್ನ ಮಾಡಿಲ್ಲ. ಇದೇ ವಾರದಲ್ಲಿ ದೆಹಲಿಗೂ ಕೂಡ ಅವರಿಗೆ ಬುಲಾವ್ ಬಂದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಏನು ಸುರ್ಜೇವಾಲಾ ಅವರು ಕರೆದು ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಆ ಸುರ್ಜೇವಾಲಾ ಜೊತೆ ಮಾತುಕತೆ ಆದ ಬಳಿಕ ಒಂದು ತೀರ್ಮಾನವನ್ನ ಸೌದಿ ಅವರು ಮಾಡ್ಲಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಲೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಪೃಥ್ವಿ ಏನು ಬೆಂಗಳೂರಿನಲ್ಲಿ ಈ ಒಂದು ಏನು ಸ್ನೇಹಿತರೆ ಒಬ್ಬ ಕುಚಿಕು ಗೆಳೆಯನಿಗೆ ಒಂದು ವಿಶ್ವಾಸ ದ್ರೋಹ ಬಗೆದಿರುವಂತಹ ಘಟನೆ ಇದು. ಏನು ಬೆಂಗಳೂರಿನ ವಿಧಾನಸೌಧ ಸುತ್ತಮುತ್ತ ಇರುವಂತಹ ಒಂದು ಖಾಸಗಿ ಕಂಪನಿಯಲ್ಲಿ ಆ ವ್ಯಕ್ತಿ ಒಂದು ಕೆಲಸವನ್ನು ಮಾಡ್ತಾ ಇರೋದು. ಆತನ ಬಳಿ ಸಾಕಷ್ಟು ಹಣ ಇದೆ ಅಂತ ಹೇಳಿ ಗೊತ್ತಾದಂತ ಏನು ಇಬ್ಬರು ಸ್ನೇಹಿತರಿದ್ದಾರೆ, ಅವರೇ ಆತನನ್ನು ದೋಚೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ತನ್ನ ಒಂದು ಖಾಸಗಿ ಫೋಟೋಗಳು ಅಪರಿಚಿತ ವ್ಯಕ್ತಿಯ ಬಳಿ ಸಿಕ್ಕಾಕೊಂಡಿದ್ದಾವೆ, ಅವುಗಳನ್ನ ಡಿಲೀಟ್ ಮಾಡಿಸಬೇಕಾದ್ರೆ ಆತನಿಗೆ ಸಾಕಷ್ಟು ಹಣ ಕೊಡಬೇಕಾಗುತ್ತೆ ಅಂತ ಹೇಳಿ ಒಂದು ಕಥೆಯನ್ನು ಕಟ್ಟಿದ್ದಾರೆ. ನಂತರ ಕಥೆಯನ್ನು ಕಟ್ಟಿದ ಸಂದರ್ಭದಲ್ಲಿ ಏನು ಹಂತ ಹಂತವಾಗಿ ಆತನಿಂದ ಸುಮಾರು 65 ಲಕ್ಷ ಹಣವನ್ನು ಪಡ್ಕೊಂಡಿರುತ್ತದೆ. ಮೊದಲಿಗೆ ಫೋಟೋಗಳು ಇದೆ ಅಂತೇಳಿ ಸುಮಾರು 12 ಲಕ್ಷ ಹಣವನ್ನು ಪಡ್ಕೊಳ್ತಾರೆ. ನಂತರ ಅವುಗಳನ್ನ ಡಿಲೀಟ್ ಮಾಡಬೇಕು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾನೆ ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾನೆ ಅಂತೇಳಿ ಪದೇ ಪದೇ ಸುಮಾರು 5 ರಿಂದ 15 ಲಕ್ಷ ಹಣವನ್ನು ವಸೂಲಿ ಮಾಡಿ ಒಟ್ಟು 65 ಲಕ್ಷ ಹಣವನ್ನು ಪಡ್ಕೊಂಡಿರುತ್ತದೆ. ಮತ್ತೆ ಈ ಒಂದು ಕೃತ್ಯ ಎಸಗಿರುತ್ತದೆ ಆತನ ಜೊತೆ ಸುಮಾರು 18 ವರ್ಷಗಳಿಂದ ಸ್ನೇಹಿತರಾಗಿದ್ದಂತ ಅಣ್ಣ ತಮ್ಮ ಅಂತೇಳಿ ಈಗ ತನಿಖೆಯಿಂದ ಏನು ಆತನಿಗೆ ನಂತರ ಗೊತ್ತಾಗಿದೆ. ಇಬ್ರು ಸಹ ಏನು ಅಕ್ಷಯ್ ಕುಮಾರ್ ಮತ್ತೆ ಭರತ್ ಎಂಬುವರು ಇಬ್ರು ಸಹ ಬೆಂಗಳೂರಿನ ಬಿಟಿಎಂ ಲೇಔಟ್ ನಿವಾಸಿಗಳಾಗಿದ್ದು ಈ ಒಂದು ಕೃತ್ಯವನ್ನು ಎಸಗಿರುವುದು. ತನ್ನ ಆಪ್ತ ಸ್ನೇಹಿತನನ್ನೇ ಅವರು ಟಾರ್ಗೆಟ್ ಮಾಡಿ ಆತನ ಬಳಿ ಸಾಕಷ್ಟು ಹಣ ಇದೆ ಮತ್ತೆ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಅಂತೇಳಿ ಈ ರೀತಿಯಾಗಿ ಆತನಿಂದ ಹಂತ ಹಂತವಾಗಿ ಒಂದು ಖಾಸಗಿ ಫೋಟೋವನ್ನು ಇಟ್ಕೊಂಡು ಈ ರೀತಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಆದ್ರೆ ಅವರ ಬಳಿ ಫೋಟೋ ಇತ್ತೋ ಇಲ್ವೋ ಅನ್ನೋದು ಸಹ ಈತನಿಗೆ ಗೊತ್ತಿರಲಿಲ್ಲ. ಆದ್ರೆ ಏನು ಬೇರೆ ವ್ಯಕ್ತಿಯ ಬಳಿ ಅಪರಿಚಿತ ವ್ಯಕ್ತಿಯ ಬಳಿ ಫೋಟೋಗಳಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತೆ ಇದರಿಂದ ಬೆದರಿದಂತ ಆತ ಹಂತ ಹಂತವಾಗಿ ಸ್ನೇಹಿತರಿಗೆ ಹಣವನ್ನು ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ಫೋಟೋಗಳ ಹೆಸರಲ್ಲಿ ಇನ್ನೂ ಇವರು ಪದೇ ಪದೇ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ರು, ಆ ನಂತರ ಈತನಿಗೆ ವಿಚಾರ ಗೊತ್ತಾಗಿದ್ದು ಇದರಲ್ಲಿ ಬೇರೆ ಏನೋ ಷಡ್ಯಂತ್ರ ಇರಬಹುದು ಅಂತೇಳಿ ಈಗ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿರೋದು. ಈಗ ಪೊಲೀಸರು ಆ ಇಬ್ಬರು ಅಣ್ಣ ತಮ್ಮನನ್ನ ಈಗ ವಶಕ್ಕೆ ಪಡ್ಕೊಂಡು ಒಂದು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈತನಿಂದ ಪಡೆದಿರುವಂತಹ ಏನು 65 ಲಕ್ಷ ಹಣ ಇದೆ ಅದನ್ನ ವಸೂಲಿ ಮಾಡೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.